ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದೇ ಶನಿವಾರ ಅದ್ಭುತವಾಗಿರುತ್ತೆ. ಶನಿವಾರ ಭಾದ್ರಪದ ಮಾಸದಲ್ಲಿ ನಮಗೆ ಗ್ರಹಣ 7ನೇ ತಾರೀಕು ಬರ್ತಾಯಿದೆ, ಅಂದರೆ ಭಾನುವಾರ ಬರ್ತಾ ಇರೋದರಿಂದ ಅದರ ಇಂದಿನ ದಿನ ಕೂಡ ನಮಗೆ ಪ್ರಭಾವ ಅನ್ನೋದಿರುತ್ತೆ. ಅದರ ಮುಂದಿನ ದಿನ ಕೂಡ, ಅಂದರೆ ಅದಕ್ಕೆ ಹಿಂದೆ ಮುಂದೆ ಅನ್ನುವ ದಿನಗಳು ತುಂಬ ಪ್ರಕೃತಿಯಲ್ಲಿ ಕಾಣದೇ ಇರುವಂಥ ಶಕ್ತಿಗಳ ಪ್ರಭಾವ ಅನ್ನೋದು ಜಾಸ್ತಿ ಇರುತ್ತೆ. ಅದು ಡೈರೆಕ್ಟಾಗಿ ನಮ್ಮ ಜೀವನದ ಮೇಲೆ ಅದರ ಪ್ರಭಾವ ಅನ್ನೋದು ಬೀರುತ್ತೆ, ನಮ್ಮ ಲೈಫ್ ಸ್ಟೈಲ್ ಮೇಲೆ ಬೀರುತ್ತೆ, ನಮ್ಮ ಆರೋಗ್ಯದ ಮೇಲೆ ಬೀರುತ್ತೆ. ಅದಕ್ಕೆ ನಾವು ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಂಡಾಗ, ಅದು ಶನಿವಾರ ಈ ಪರಿಹಾರವನ್ನು ಮುಖ್ಯವಾಗಿ ಮಾಡಿಕೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ರಿಪೀಟ್ ಆಗದೇ ಇರುವ ರೀತಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥದ್ದು ಕೂಡ ಇಲ್ಲಿ ತಿಳಿಸ್ತೀನಿ ನೋಡಿ. ಶನಿವಾರ ಅಂದ ತಕ್ಷಣ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದಿಲ್ಲ. ಗ್ರಹಣದ ಇಂದಿನ ದಿನ, ಅಂದರೆ ಪೌರ್ಣಮಿಗೆ ಬರುವಂಥ ಇಂದಿನ ದಿನ ಕೂಡ, ಪೌರ್ಣಮಿ ಗ್ರಹಣ ಎರಡೂ ಕೂಡ ನಮಗೆ ಜೊತೆಯಾಗೇ ಬಂದಿದೆ. ಈ ವರ್ಷದಲ್ಲಿ ಬಂದಿರುವಂಥ ಗ್ರಹಣಗಳಲ್ಲಿ ಇದು ಮುಖ್ಯವಾಗಿ ಇರುವಂಥದ್ದು. ಏಕೆಂದರೆ ಇದು ಸರಿಯಾದಂಥ ಸಮಯದಲ್ಲಿ ನಮ್ಮ ಒಂದು ದೇಶದ ಮೇಲೆ, ಡೈರೆಕ್ಟಾಗಿ ನಮ್ಮ ಭಾರತದ ಮೇಲೆ ಆ ಸಮಯದಲ್ಲೇ ನಮಗೆ ಬಂದಿರುವಂಥದ್ದು. ಅದರ ಪ್ರಭಾವ ಅನ್ನೋದು ಕೂಡ ನಮಗೆ ಬೀರುವಂಥದ್ದಿರುತ್ತೆ. ಇದನ್ನು ನಾವು ಕೆಲವೊಂದು ವಸ್ತುಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ತಿಥಿ ವಾರಗಳು ಅನ್ನೋದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂತೆ ಮಾಡುತ್ತೆ, ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ. ಎಷ್ಟೋ ಕಣ್ಣೀರಾಗ್ತಾ ಇರ್ತೀವಿ, ಬಾಧೆ ಆಗ್ತಾ ಇರ್ತೀವಿ, ನಮ್ಮ ಮನೆಗಳಲ್ಲೇ ಅಥವಾ ನಮ್ಮ ಸಂಬಂಧಗಳಲ್ಲೇ, ಫ್ರೆಂಡ್ಸ್ ಆಗಿರಬಹುದು, ಯಾರೇ ಆಗಿರಬಹುದು ಸ್ನೇಹಿತರೆ, ಇಂಥವರು ಅಂತಲ್ಲ, ಯಾರೇ ಆಗಿರಬಹುದು, ಅವರು ನಮ್ಮ ಕೇಡನ್ನು ಬಯಸ್ತಾ ಇದ್ದರೆ, ನಮ್ಗೆ ಒಳ್ಳೇದಾಗಬಾರ್ದು, ಇವ್ರಿಗೆ ಇನ್ನೂ ಕಷ್ಟಗಳು ಬರಬೇಕು, ನಮ್ಮ ಕಣ್ಣು ಮುಂದೆನೇ ನೋಡಬೇಕು. ಇದ್ದಾರೆ ಸ್ನೇಹಿತರೆ, ತುಂಬ ಜನ ಇದ್ದಾರೆ ಈ ಥರ. ನಾವು ಅಂದ್ಕೊಳ್ತೀವಿ ನಾವು ಒಳ್ಳೆಯವರು ಅಂತ ನಾವು ಅಂದ್ಕೊಂಡಾಗ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಆಲೋಚನೆ ಆಗಿರುತ್ತೆ. ಆದರೆ ಕೆಟ್ಟದನ್ನು ಬಯಸುವಂಥವರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಯಾರು ಏನೇ ಮಾಡಿದರೂ ಕೂಡ, ಹಾಗೂ ಅದರ ಗ್ರಹಣದ ಪ್ರಭಾವ ಅನ್ನೋದು ಕೂಡ ನಮ್ಮ ಮೇಲೆ ತಟ್ಟದೇ ಇರೋ ಥರ, ಕಷ್ಟಗಳು ಬರದೇ ಇರುವ ರೀತಿ ಈ ಪರಿಹಾರ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಕಪ್ಪು ಬಟ್ಟೆ ಸ್ವಲ್ಪ ಬೇಕಾಗುತ್ತೆ, ಹಾಗೂ ದಾಸವಾಳದ ಎಲೆಗಳು ಬೇಕಾಗುತ್ತೆ. ದಾಸವಾಳದ ಎಲೆ ಅನ್ನೋದು ಲಕ್ಷ್ಮೀದೇವಿ ಹಾಗೂ ಭೂದೇವಿ ನೆಲೆಸಿರುವಂಥ ಒಂದು ಗಿಡ. ಈ ಮರವನ್ನು ಯಾರ ಮನೆ ಹತ್ರ ನೆಟ್ಟಿರ್ತಾರೆ, ಇರುತ್ತೆ ನೋಡಿ, ಅವ್ರ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಇರುತ್ತೆ. ನೆಗೆಟಿವ್ ಅನ್ನೋದು ಕಡಿಮೆ ಇರುತ್ತೆ, ಪಾಸಿಟಿವ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗೆ ಈ ಹೂಗಳು ಗಿಡದಿಂದ ತುಂಬಾ ಬೀಳುತ್ತೆ, ಅಂದರೆ ಗಿಡಗಳು ಹೂಗಳು ಬೆಳೆದು ಬೇಗನೆ ಬಿದ್ದೋಗುವಂಥದ್ದು ಇರುತ್ತೆ ಹೂಗಳು. ಆ ಥರ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ಪೂರ್ತಿಯಾಗಿ ಎಷ್ಟೊಂದು ಹೂಗಳಿದೆ ಅಪ್ಪ ಅಂತಂದ್ಬಿಟ್ಟು. ಆದರೆ ಅದೇ ರೀತಿ ಅಷ್ಟು ಹೂಗಳು ಬೆಳೀತಾ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲೂ ಕೂಡ ನಮಗೆ ಅಭಿವೃದ್ಧಿ ಅನ್ನೋದು ಸಿಗುತ್ತೆ. ತುಂಬ ಜನ ಈ ಗಿಡ ಅದರ ಒಂದು ಫಲವತ್ತತೆನೇ ಆ ರೀತಿ ಇರುತ್ತೆ, ಬೆಳೆಯುತ್ತೆ ಅಂತ ಅಂದ್ಕೊಳ್ತೀವಿ. ನೀವು ಬೇಕಂದರೆ ಚೆಕ್ ಮಾಡಬಹುದು. ಕೆಲವೊಬ್ಬರು ಮನೆ ಹತ್ರ ಇರುತ್ತೆ, ಇಷ್ಟೆಲ್ಲ ಆ ಗಿಡವನ್ನು ಕ್ಲೀನಾಗಿ ನೆಟ್ಟಿ ಅದನ್ನು ಬೆಳೆಸ್ತಾ ಇರ್ತಾರೆ, ಪೋಷಣೆ ಮಾಡ್ತಾ ಇರ್ತಾರೆ, ಆದರೆ ಸರಿಯಾಗಿ ಹೂಗಳೇ ಬಿಡೋದಿಲ್ಲ, ನೋಡಬಹುದು. ಆ ಥರ ಇರುತ್ತೆ. ಅದಕ್ಕೆ ಈ ಶನಿವಾರ ಅನ್ನೋದು ನಾವು ಭಗವಂತನಿಗೆ ಪೂಜಿಸುವಂಥ ಅತ್ಯದ್ಭುತವಾದ ದಿನ. ಕಲಿಯುಗದ ದೈವ ಅಂತ ಹೇಳಿದ್ರೆ ನಾವು ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ, ಬಾಲಾಜಿ ಅಂತ ಹೇಳ್ತೀವಿ, ಶ್ರೀಮನ್ನಾರಾಯಣನಿಗೆ ಪೂಜಿಸುವಂಥದ್ದು, ಹಾಗೂ ಶನಿದೇವರನ್ನು ಆರಾಧನೆ ಮಾಡುವಂಥ ದಿನ ಆಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ಪೂಜಿಸುವಂಥ ಈ ರೀತಿ ಶಕ್ತಿದಾಯಕವಾದ ದೇವಾನುದೇವತೆಗಳ ದಿನ ಆಗಿರೋದ್ರಿಂದ ಈ ದಿನವನ್ನು ನಾವು ಬಳಸ್ಕೊಂಡಾಗ ನಮಗೆ ಆ ದೇವರ ಕೃಪೆ ಅನ್ನೋದು ನಮ್ಮ ಮೇಲೆ ಯಥೇಚ್ಛವಾಗಿ ಇರುತ್ತೆ ಸ್ನೇಹಿತರೆ. ಇನ್ನು ಕೆಂಪು ಹೂಗಳು ಇರುತ್ತಲ್ವ, ಆ ಗಿಡದಲ್ಲಿ ಎಲೆಯನ್ನು ತಗೊಂಡ್ರೆ ಮಾತ್ರ ಇನ್ನೂ ತುಂಬ ಶಕ್ತಿ ಅನ್ನೋದಿರುತ್ತೆ, ಜಾಸ್ತಿ ಆಗುತ್ತೆ, ನಮಗೆ ತಗೊಳ್ಬಹುದು. ಇದಕ್ಕೆ ಬೇಕಾಗಿರುವಂಥದ್ದು 5 ಎಲೆಗಳು ಬೇಕು. ಚೆನ್ನಾಗಿರುವಂಥದ್ದು ನೀವು ಒಂದು ದೊಡ್ಡ ಸೈಜಲ್ಲಿ ಈ ಎಲೆಗಳನ್ನು ತಗೊಳ್ಳಿ.
ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಅದು ಹಳೆಯದಾಗಿದ್ದರೂ ತೊಳೆದು ನೀವು ಇಟ್ಕೊಂಡಿರಬಹುದು. ಕಪ್ಪು ಬಟ್ಟೆ ಬಂದು ನಾವು ಶನಿದೇವರನ್ನು ಎಷ್ಟೋ ಶನಿ ದೋಷಗಳನ್ನು ನಿವಾರಣೆ ಮಾಡುವಂತೆ ಈ ಪರಿಹಾರ ನಮಗೆ ಕೈ ಹಿಡಿಯುತ್ತೆ. ಒಂದು ಪೀಠದ ಮೇಲೆ ನೀವು ಬ್ಲ್ಯಾಕ್ ಬಟ್ಟೆ ಹೇಳಿದೆ ಅಲ್ವಾ, ಎಷ್ಟಾದರೂ ಇರಲಿ ತಗೊಳ್ಳಿ. ಅದನ್ನು ತಗೊಂಡ್ಬಿಟ್ಟಿದ್ದೆ ಅದ್ರ ಮೇಲೆ ಪೀಠದ ಮೇಲೆ ಹಾಸಬೇಕು. ಹಾಕ್ಬಿಟ್ಟು ಬ್ಲ್ಯಾಕ್ದು ಬಟ್ಟೆ ಅದರ ಮೇಲೆ ನೀವು ಬಟ್ಟೆಯ ಮೇಲೆ ಪ್ಲೇಟನ್ನು ಇಡಿ. ಪ್ಲೇಟ್ ಒಳಗಡೆ ನೋಡಿ ಈ ಥರ ತಿಳಿಸ್ತಾ ಇರುವಂತೆ ನೀವು ಎಲೆಗಳನ್ನು ಇಡಬೇಕು. ದಾಸವಾಳದ ಎಲೆಗಳು ತೊಳೆದು ಕ್ಲೀನಾಗಿ ಶುಭ್ರವಾಗಿ ಮಾಡ್ಕೊಂಡಾದಮೇಲೆ ಅದರ ಮೇಲೆ ನೀವು ಬ್ಲ್ಯಾಕ್ ಎಳ್ಳನ್ನು ಹಾಕಬೇಕು. ಸ್ವಲ್ಪ ಹಾಕಿ. ಇನ್ನು ಅದ್ರ ಮೇಲೆ ಲವಂಗಗಳನ್ನು ಮೊಗ್ಗಿರುವಂಥ ಲವಂಗಗಳನ್ನು ಇಡಬೇಕು. ಮಧ್ಯದಲ್ಲಿ ನೀವು ಒಂದು ಚೆನ್ನಾಗಿರುವಂಥ ಹಳದಿ ಕಲರಲ್ಲಿರುವಂಥ ನಿಂಬೆಹಣ್ಣನ್ನು ಇಡಬೇಕು. ಇನ್ನು ಲವಂಗದ ಮೇಲೆ ಕರ್ಪೂರವನ್ನು ಒಂದೊಂದು ಬಿಲ್ಲೆಯನ್ನು ಇಡಬೇಕು. ಇಟ್ಬಿಟ್ಟು ನೀವು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಬೇಕು. ನಮಗಿರುವ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡು ತಾಯಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ರಿಪೀಟ್ ಆ ಕಷ್ಟಗಳು ಬರದೇ ಇರುವ ರೀತಿ ನೀನು ಕಾಪಾಡಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ನೀವು ಭಕ್ತಿಯಿಂದ ಹೇಳಿಕೊಂಡು ಉರಿಸ್ಬೇಕು ಸ್ನೇಹಿತರೆ. ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಕ್ಲೀನಾಗಿ ಸೂರ್ಯ ಉದಯಿಸುವ ಡೈರೆಕ್ಷನ್ ಕಡೆ ಕೂತ್ಕೊಂಡಿದ್ದೇ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು. ಮನೆಯನ್ನು ಶುಚಿ ಮಾಡಿಕೊಂಡು ನಾವು ಈ ಪರಿಹಾರವನ್ನು ನಿಮಗೆ ಅನುಕೂಲ ಆಗುವ ಸಮಯದಲ್ಲಿ ಮಾಡಿಕೊಳ್ಳಿ. ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟನ್ನು ಉರಿಸ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ಈ ಥರ ನಾವು ಮಾಡಿದಾಗ ಆಂಜನೇಯ ಸ್ವಾಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ, ಶನಿದೇವರ ಆಶೀರ್ವಾದ ಅನ್ನೋದು ಸಿಗುತ್ತೆ. ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಮಗೆ ಈ ರೀತಿ ಶಕ್ತಿದಾಯಕವಾದ ದಿನ ಬಳಸ್ಕೊಳ್ಳಿ. ಇಷ್ಟು ನೀವು ಅದನ್ನು ಉರಿಸ್ಬಿಟ್ಟು ಅದು ತಣ್ಣಗಾದ ಮೇಲೆ ಏನು ಮಾಡಬೇಕು ಅಂದರೆ ಅದನ್ನೆಲ್ಲವೂ ಕೂಡ ನೀವು ಬಟ್ಟೆಯೆಲ್ಲ ಹಾಕಬೇಕು. ನಿಂಬೆಹಣ್ಣನ್ನು ಮಾತ್ರ ಸಪ್ರೇಟಾಗಿ ಇಟ್ಬಿಟ್ಟು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಒಂದು ಕರಿಶಿಣ, ಒಂದಕ್ಕೆ ಕುಂಕುಮ ಹಾಕ್ಬಿಟ್ಟು ಮನೆಯಿಂದ ಹೊರಗೆ ನಿಮ್ಮ ಹೊಸ್ತಿಲ ಹತ್ರ ಇಡಬೇಕು ಸ್ನೇಹಿತರೆ. ಈ ಎರಡು ಭಾಗವನ್ನು ಮಾಡಿದಾಗ ಇದನ್ನೆಲ್ಲವೂ ಕೂಡ ನೀವು ಹೊಸ್ತಿಲ ಹತ್ರ ಈ ನಿಂಬೆಹಣ್ಣನ್ನು ಇಟ್ಬಿಟ್ಟು ಇನ್ನು ಆ ಎಲೆ ಹಾಗೂ ನಾವು ಉರಿಸಿರ್ತೀವಲ್ವ ಎಳ್ಳು, ಲವಂಗ, ಕರ್ಪೂರ ಅದು ಎಷ್ಟು ಉರಿದಿರುತ್ತೆ ನೋಡಿ, ಆ ಎಲೆಗಳ ಸಮೇತ ನೀವು ಅದನ್ನು ಬೂದಿಯನ್ನು ತೆಗೆದುಬಿಟ್ಟು ಕ್ಲೀನಾಗಿ ಆ ಬ್ಲ್ಯಾಕ್ ಬಟ್ಟೆ ಇರುತ್ತಲ್ವ ಆ ಬಟ್ಟೆನಲ್ಲೇ ಗಂಟು ಕಟ್ಟಿಬಿಡಬೇಕು. ಕಟ್ಟಿಬಿಟ್ಟು ಇದನ್ನು ಹುಷಾರಾಗಿ ಯಾರೂ ಅಷ್ಟೇ ತುಳಿಬಾರ್ದು. ನಮ್ಮ ಸಮಸ್ಯೆಗಳನ್ನು ನಾವು ಮನಸ್ಸಲ್ಲಿ ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಂಡು ಹೇಳ್ಕೊಂಡಿರ್ತೀವಿ. ನಮ್ಮ ಕಣ್ಣೀರು ಬಾಧೆ ಅದರಲ್ಲಿ ಇರುತ್ತೆ ಸ್ನೇಹಿತರೆ. ಬೇರೆಯವ್ರಿಗೆ ತಟ್ಟಬಾರ್ದು. ಯಾರು ಓಡಾಡದೇ ಇರುವಂಥ ಪ್ರದೇಶದಲ್ಲಿ ಈ ಗಂಟನ್ನು ಬಿಸಾಕ್ಬಿಟ್ಟು ಬರಬೇಕು. ಈ ಥರ ಬಿಸಾಕ್ಬಿಟ್ಟು ಬಂದು ಇನ್ನು ನಿಂಬೆಹಣ್ಣು ಇಟ್ಟಿರ್ತೀರಲ್ವ ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ಗಿಡಗಳ ಹತ್ರ ಹಾಕಿಬಿಡಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ, ಮಾಡ್ಕೊಳ್ಳಿ.